ನಮಸ್ಕಾರ ವೀಕ್ಷಕರೇ, ಕ್ರೀಡಾಕೂಟದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ವಿದ್ಯಾರ್ಥಿ ಕ್ರೀಡಾ ನಿಧಿ ಸಂಗ್ರಹಣೆ ಮತ್ತು ಜಮೆ ಸಂಗ್ರಹದ ಅರ್ಹತೆ 2026-27ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಅಡಿ ಬರುವ ಎಲ್ಲ ಸರ್ಕಾರಿ ಅನುದಾನ ರಹಿತ ಶಾಲೆಗಳು, ಆದರ್ಶ ವಸತಿ ಶಾಲೆಗಳು, ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳು, BBMP ಕಿತ್ತೂರು ರಾಣಿ ಚೆನ್ನಮ್ಮ, ಕಸ್ತೂರ್ಬಾ ಹಾಗೂ ಮೊರಾರ್ಜಿ ಶಾಲೆಗಳ ನಿಧಿ ಸಂಗ್ರಹಿಸಬೇಕು. ದರ ವಿವರ ಈ ರೀತಿಯಾಗಿದೆ ನೋಡಿ. 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಂದ ತಲಾ 10 ರೂಪಾಯಿ. ಅನಂತರ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ 8ನೇ ತರಗತಿ ಹಾಗೂ ಪ್ರೌಢಶಾಲೆ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಂದ ತಲಾ 20 ರೂಪಾಯಿಗಳನ್ನು ಸಂಗ್ರಹಿಸಬಹುದಾಗಿದೆ. ಅನಂತರ ಗಡುವು ತಾಲೂಕುವಾರು ಸಾಟ್ ಸಂಖ್ಯಾಂಶಗಳ ಆಧಾರದ ಮೇಲೆ ಸಂಗ್ರಹಿಸಿದ ಮೊತ್ತವನ್ನು ಆಗಸ್ಟ್ 31, 2026ರೊಳಗೆ ಜಮಾ ಮಾಡಬೇಕು. ಅನಂತರ ರಾಜ್ಯ ಕ್ರೀಡಾ ನಿಧಿಗೆ ವರ್ಗಾವಣೆ. ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 6-7 ತರಗತಿಗೆ ತಲಾ ರೂ. 4 ರೂಪಾಯಿ, 8 ಮತ್ತು 10 ತರಗತಿಗಳಿಗೆ ತಲಾ 7 ರೂನಂತೆ ಲೆಕ್ಕಾಚಾರ ಮಾಡಿ ಒಟ್ಟು ಮೊತ್ತವನ್ನು ನವೆಂಬರ್ 2026ರೊಳಗೆ ನೆಫ್ಟ್ ಅಥವಾ RTGS ಮೂಲಕ ರಾಜ್ಯ ಕ್ರೀಡಾ ನಿಧಿ ಬ್ಯಾಂಕ್ ಖಾತೆಗೆ SBI ಬೆಂಗಳೂರು ಖಾತೆ ಸಂಖ್ಯೆ 540346000735 IFSC ಈ ರೀತಿಯಾಗಿದೆ. SBI N 0040526ಗೆ ಜಮೆ ಮಾಡಿ ವಿವರವನ್ನು ಸಲ್ಲಿಸಬೇಕಾಗಿದೆ. ಆನಂತರ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆ ಈ ರೀತಿಯಾಗಿದೆ. KCSR ನಿಯಮಾವಳಿಗಳ ಪ್ರಕಾರ ಪ್ರಯಾಣದ ಅವಧಿ 12 ಗಂಟೆ ಒಳಗಿದ್ದರೆ ಅರ್ಧ ದಿನ ಭತ್ಯೆ ನೀಡಲಾಗುವುದು. 12 ಗಂಟೆ ಮೇಲ್ಪಟ್ಟಿದ್ದರೆ ಪೂರ್ಣ ದಿನದ ಭತ್ಯೆ ಹಾಗೂ ವಾಸ್ತವಿಕ ಸಾಮಾನ್ಯ ಬಸ್ ದರ, ರೈಲ್ವೆ 2ನೇ ದರ್ಜೆ ಪ್ರಯಾಣ ದರವನ್ನು ನೀಡಲಾಗುವುದು. ದಾಖಲೆ ಸಲ್ಲಿಕೆ. ತಂಡದ ಮ್ಯಾನೇಜರ್ ಬಸ್, ರೈಲು ಟಿಕೆಟ್ಗಳನ್ನು ಹಾಗೂ ಕ್ರೀಡಾಪಟುಗಳಿಗೆ ಹಣ ಪಾವತಿಸಿದ ಸ್ವೀಕೃತಿಯನ್ನು ಪಡೆದು ಸಂಬಂಧಪಟ್ಟ ಕಚೇರಿಗೆ ಸಲ್ಲಿಸಬೇಕಾಗಿದೆ. ಅನಂತರ ವಿಶೇಷವಾದ ಸೂಚನೆಗಳು ಏನಿದೆ ಅಂತ ನೋಡೋಣ ಬನ್ನಿ. ಲಭ್ಯವಿರುವ ನಿಧಿಯಿಂದ ಭರಿಸಬೇಕು. ವಿವಿಧ ಮಟ್ಟದ ದರ ಭರಿಸಲು ಮುಖ್ಯಸ್ಥರಿಗೆ ಅನುಮತಿ ಇದೆ. ಗರಿಷ್ಠ 35 ವಿದ್ಯಾರ್ಥಿಗಳಿಗೆ ಮಾತ್ರ ಜಿಲ್ಲಾ ಉಪನಿರ್ದೇಶಕರಿಂದ ಅನುಮತಿ ಕಡ್ಡಾಯ. ಅನಂತರ 3ನೇದಾಗಿ SGFI ರಾಷ್ಟ್ರಮಟ್ಟದ ಕ್ರೀಡಾಕೂಟದ ಸಿದ್ಧತೆ ಬಗ್ಗೆ. SGFIನ ರಾಷ್ಟ್ರಮಟ್ಟದ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾದ ತಕ್ಷಣ ವಿಳಂಬ ಮಾಡದೆ ರಾಜ್ಯ ಮಟ್ಟದ ಪಂದ್ಯಾವಳಿ ನಡೆಸಿ ಫಲಿತಾಂಶ ಪಟ್ಟಿಯನ್ನು ಸಲ್ಲಿಸಬೇಕು. ವಿಜೇತ ಕ್ರೀಡಾಪಟುಗಳಿಗೆ ಆಯಾ ಜಿಲ್ಲಾ ಹಂತದಲ್ಲೇ ಮುಂಗಡವಾಗಿ ರೈಲ್ವೆ ಟಿಕೆಟನ್ನು ಕಾಯ್ದಿರಿಸಲು ಸೂಚಿಸಲಾಗಿದೆ. ಅನಂತರ ವಯೋಮಿತಿ ಮತ್ತು ಭಾಗವಹಿಸುವಿಕೆ ನಿಯಮ. 2026-27ನೇ ಸಾಲಿನಲ್ಲಿ U14 ಕ್ಲಸ್ಟರ್ ಹೋಬಳಿ ಹಂತದಿಂದ ವಲಯ ತಾಲೂಕು ಹಂತದವರೆಗೆ ಪ್ರೌಢಶಾಲಾ ಕ್ರೀಡಾಪಟುಗಳು ಭಾಗವಹಿಸಲು ಅವಕಾಶವಿರುವುದಿಲ್ಲ. ಆದರೆ ತಾಲೂಕು ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಪಾತದ ಅನುಸಾರ 14 ವರ್ಷದ ವಯೋಮಿತಿ ಒಳಗಿನ ಪ್ರೌಢಶಾಲಾ 8, 9, 10ನೇ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ಧನ್ಯವಾದಗಳು ವೀಕ್ಷಕರೇ. ತಮ್ಮನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.